ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲಿ ಘಮ ಘಮ ಮರಳಾಗಿರುವಂಥ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಏನು ತೋರಿಸಿದ್ದೆ ಅಂದರೆ ಮನೇಲಿ ಎತ್ತಿಟ್ಟಿರೋ ಕೆನೆಯಿಂದ ಬೆಣ್ಣೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಮನೇಲೇ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಈಗ ನಾನು ತುಪ್ಪ ಮಾಡೋದು ತೋರಿಸ್ತಾ ಇದ್ದೀನಿ. ತುಪ್ಪ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಇದು ವೆನಿಲ್ಲಾ ಮತ್ತು ವಿಳೆದೆಲೆ, 2 ವಿಳೆದೆಲೆ ತೊಗೊಂಡಿದ್ದೀನಿ. ಆಮೇಲೆ ನುಗ್ಗೆ ಸೊಪ್ಪು ಬೇಕು. ನುಗ್ಗೆ ಸೊಪ್ಪು ಮನೆ ಹತ್ರ ಇರುತ್ತಲ್ಲ, ನುಗ್ಗೆ ಸೊಪ್ಪಿನ ಮರದಲ್ಲಿ ನುಗ್ಗೆ ಸೊಪ್ಪು, ಮೆಂತ್ಯ, 1-2 ಟೀ ಸ್ಪೂನಷ್ಟು ಮೆಂತ್ಯ, ಏಲಕ್ಕಿ, ಇದಿಷ್ಟು ಬೇಕಾಗಿರೋದು. ಆಮೇಲೆ ಮನೆಯಲ್ಲಿ ಮಾಡಿಟ್ಟಿರುವಂಥ ಬೆಣ್ಣೆನ ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡು ಅದಕ್ಕೆ ನಮ್ಮ ಮನೇಲಿ ಎತ್ತಿಟ್ಟಿರೋ ಬೆಣ್ಣೆನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದನ್ನು ಎಲ್ಲ ಬೆಣ್ಣೆನೂ ಹಾಕಿ ಗ್ಯಾಸ್ ಹಚ್ಚಿ ಅದನ್ನು ಬಿಡಬೇಕು. ಸ್ವಲ್ಪ ಅದು ಕರಗಬೇಕು. ಕರಗೋವರೆಗೂ ನಾವು ಅದನ್ನು ಗ್ಯಾಸ್ ಹಚ್ಚಿ ಹಾಕಿ ಬಿಡಬೇಕು. ಸ್ವಲ್ಪ ಅದು ಹೀಟ್ ಆಗಿದ ತಕ್ಷಣವೇ ಬೆಣ್ಣೆ ಸ್ವಲ್ಪ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಸ್ವಲ್ಪ ಕರಗೋವರೆಗೂ ಫ್ಲೇಮ್ಸ್ ಸ್ವಲ್ಪ ಸಣ್ಣದಾಗಿಟ್ಟಿರಬೇಕು. ಚಿಕ್ಕ ಫ್ಲೇಮಲ್ಲೇ ನಾವು ಅದನ್ನು ಕರಗಕ್ಕೆ ಬಿಡಬೇಕು. ವಿಳೆದೆಲೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ತುಪ್ಪ, ಮತ್ತು ಘಮ ಘಮ ಅನ್ನುತ್ತೆ. ನುಗ್ಗೆ ಸೊಪ್ಪಿಂದ ಮರಳಾಗಿ ಘಮ ಘಮ ನುಗ್ಗೆ ಸೊಪ್ಪಿಂದು ಸುವಾಸನೆ, ಅದು ಅರೋಮಾ ಫುಲ್ಲು ಮೂಗಿಗೆ ಬರ್ತಾ ಇರುತ್ತೆ ವಾಸನೆ. ಅರೋಮಾದಿಂದ ಕುದಿಬೇಕಾದ್ರೇ ನುಗ್ಗೆ ಸೊಪ್ಪು ವಿಳೆದೆಲೆದೆಲ್ಲ ಅರೋಮಾ ಮೂಗಿಗೆ ಬರ್ತಾ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನುಗ್ಗೆ ಸೊಪ್ಪು ಮತ್ತು ವಿಳೆದೆಲೆ ಹಾಕಬೇಕು. ವಿಳೆದೆಲೆ ಹಾಕೋದ್ರಿಂದ ಕಫ ಮತ್ತು ಕೆಮ್ಮು ಶೀತ ಏನೂ ಆಗಲ್ಲ, ತುಪ್ಪ ಮತ್ತು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ವಿಳೆದೆಲೆನ ಹಾಕಬೇಕು. ಈ ಥರ ಆಗುತ್ತೆ ನೋಡಿ. ಗ್ಯಾಸ್ ಹಚ್ಚಿ ಸಣ್ಣ ಉರಿಯಲ್ಲಿ ಬಿಟ್ಟಾಗ ಅದು ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ಅದನ್ನು ನಾವು ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಅದು ಬೇಗ ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ. ಈ ಥರ ಆಗ್ತಾಯಿದೆ ನೋಡಿ. ಸ್ವಲ್ಪ ನೊರೆ ಬರ್ತಾಯಿದೆ. ಆ ನೊರೆ ಬರುತ್ತೆ, ನಾವು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ ಚೆನ್ನಾಗಿದಾಗುತ್ತೆ, ಮೆಲ್ಟ್ ಆಗುತ್ತೆ. ಈ ಥರ ಮಾಡೋದು ತುಂಬ ಈಸಿ ಮನೆಯಲ್ಲಿ ತುಪ್ಪ ಮಾಡೋದು. ಇದಕ್ಕೆ ಈಗ ಲವಂಗ ಮತ್ತು ಸ್ವಲ್ಪ 10 ಲವಂಗ ಹಾಕಿದ್ದೀನಿ. ನಾನಿವಾಗ ಮಾಡ್ತಾ ಇರೋದು ಅರ್ಧ kg ಬೆಣ್ಣೆಗೆ ತುಪ್ಪ. ಆಮೇಲೆ ಏಲಕ್ಕಿ 5 ಏಲಕ್ಕಿ ಹಾಕಿದ್ಮೇಲೆ ವೆನಿಲ್ಲಾ ನಮ್ಮ ತೋಟದಲ್ಲಿ ಸಿಕ್ಕಿರೋದದು ವೆನಿಲ್ಲಾ ಕಡ್ಡಿ. ಆ ವೆನಿಲ್ಲಾ ಕಡ್ಡಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟೇ. ಆಮೇಲೆ 1-2 ಟೀ ಸ್ಪೂನಷ್ಟು ಮೆಂತ್ಯನೂ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಘಮ ಘಮ ಅಂತ ವಾಸನೆ ಬರುತ್ತೆ, ಚೆನ್ನಾಗಿರುತ್ತೆ ತುಪ್ಪ. ಆಮೇಲೆ ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಅದು ನುಗ್ಗೆ ಸೊಪ್ಪು ನಮ್ಮ ಮನೆ ಹಿಂದ್ಗಡೆನೇ ಇದೆ ಮರ, ಆ ನುಗ್ಗೆ ಸೊಪ್ಪಿಂದನೇ ಹಾಕಿ ಮಾಡ್ತಾಯಿರೋದು. ಆಮೇಲೆ ವಿಳೆದೆಲೆ ಹಾಕೋದ್ರಿಂದ ಶೀತ ಕೆಮ್ಮು ಕಫ ಏನೂ ಆಗೋದಿಲ್ಲ. ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು. ಈ ಥರ ತುಪ್ಪ ಮಾಡಿದ್ರೆ ಈ ತುಪ್ಪನ ಮಕ್ಕಳಿಗೆ ಅನ್ನದ ಜೊತೆ ಎಲ್ಲದಕ್ಕೂ ಹಾಕಿ ಕೊಡ್ಬೋದು, ದೋಸೆ ಎಲ್ಲದಕ್ಕೂ. ಯಾವುದೇ ರೀತಿ ಕಫ ಕೆಮ್ಮು ಶೀತ ಏನೂ ಆಗಲ್ಲ. ಈ ವಿಳೆದೆಲೆ ಹಾಕಿರೋದ್ರಿಂದ ಅದರೊಳಗಡೆ ಆಯುರ್ವೇದಿಕ್ ನೇಚರ್ ಇರುತ್ತೆ ವಿಳೆದೆಲೆಯಲ್ಲಿ. ಹಾಗಾಗಿ ಅದನ್ನು ಹಾಕ್ತೀನಿ. ಹಾಕಿದ್ರಾಗ ಯಾವುದೇ ಕೆಮ್ಮು ಕಫ ಆಗಲ್ಲ. ಸಣ್ಣ ಉರಿಯಲ್ಲಿಡಬೇಕು. ಸಣ್ಣ ಉರಿಯಲ್ಲಿ ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿಟ್ಟು ಅದನ್ನು ತಿರುಗಿಸ್ತಾ ಇರಬೇಕಾದ್ರೆ ಅದೆಲ್ಲ ಸ್ವಲ್ಪ ಇದಾಗ್ತಾ ಇರುತ್ತೆ, ಮಿಕ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ನೊರೆ ಬರ್ತಾ ಇರುತ್ತೆ. ಈಗ ತುಪ್ಪ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಚಿಕ್ಕದಾಗಿ ಕುದಿ ಬರ್ತಾ ಇರಬೇಕಾದ್ರೆ ನಾವು ಕೈ ತಿರುಗಿಸ್ತಾ ಇದ್ದರೆ ಆ ನೊರೆ ಎಲ್ಲ ಹೋಗಬೇಕು. ಆ ನೊರೆ ನೋಡ್ರಿ ಯಾವ ಥರ ಬರ್ತಾ ಇದೆ ಅಂತ. ಫುಲ್ಲು ಆ ನೊರೆ ಎಲ್ಲ ಹೋಗೋವರೆಗೂ ಫುಲ್ಲು ನಾವು ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಫುಲ್ಲು ಉಕ್ಕು ಬಿಡುತ್ತೆ. ನಾವು ಅಲ್ಲೇ ಹತ್ತಿರದಲ್ಲೇ ನಿಂತ್ಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು. ನೊರೆ ಎಲ್ಲ ಹೋಗಬೇಕು. ಸಣ್ಣ ಉರಿಯಲ್ಲೇ ತಿರುಗಿಸ್ಬೇಕು. ಸಣ್ಣ ಉರಿಯಲ್ಲೇ ಇರಬೇಕು ಯಾವಾಗಲೂ ಫ್ಲೇಮು. ದೊಡ್ಡ ಉರಿಯಲ್ಲಿಟ್ಟರೆ ತುಪ್ಪ ಬೇಗ ಇದಾಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ ತುಪ್ಪ. ಹಾಗಾಗಿ ನಾವು ಸಣ್ಣ ಉರಿಯಲ್ಲೇ ಅದನ್ನು ಕಾಯಿಸ್ಕೋಬೇಕು. ನೋಡಿರಿ ಎಷ್ಟು ನೊರೆ ಇದೆ, ಅದೆಲ್ಲ ನೊರೆ ಬರ್ತಾನೆ ಇರುತ್ತೆ. ಈಗ ನೊರೆ ಎಲ್ಲ ಹೋಗಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಈಗ ಇನ್ನೂ ಅದು ಫುಲ್ಲು ಮುಗ್ದಿಲ್ಲ. ಅದು ತುಪ್ಪ ಬರಬೇಕು ಅಂದರೆ ಇನ್ನೂ ಪ್ರೋಸೆಸ್ ತುಂಬ ಇದೆ. ಈಗ ಈ ಥರ ಆಗಿದೆ ತುಪ್ಪ. ಚೆನ್ನಾಗಿ ಕುದಿಬೇಕದು, ಕುದೀತಾ ಇರಬೇಕು. ನಾವು ಹತ್ತಿರದಲ್ಲೇ ನಿಂತ್ಕೊಂಡು
ಅದನ್ನು ನೋಡ್ತಾನೆ ತುಪ್ಪ ಮಾಡಬೇಕು. ತುಪ್ಪ ಕಾಯಕ್ಕಿಟ್ಟು ನಾವು ಆ ಕಡೆ ಈ ಕಡೆ ಬೇರೆ ಮಾಡೋಕ್ಕೆ ಹೋದ್ವಿ ಕೆಲಸ ಅಂದರೆ ಆ ತುಪ್ಪ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ತುಪ್ಪದ ಹತ್ರನೇ ಇದ್ದು ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಈ ಥರ ತುಪ್ಪ ಮಾಡೋದ್ರಿಂದ ಮನೆಯೆಲ್ಲ ಘಮ 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 ಸುವಾಸನೆ ಬರ್ತಾ ಇರುತ್ತೆ. ಈ ತುಪ್ಪ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ್ರೆ ಒಂದು ಲೋಟದಲ್ಲಿ ನೀರು ತೊಗೊಂಡು ಒಂದು 1/4 ಲೋಟದಷ್ಟು ನೀರು ಹಾಕಬೇಕು. ಆ ನೀರು ಹಾಕಿದಾಗ ಆ ತುಪ್ಪದಲ್ಲಿ ಒಂಥರ ಕಳಕಳ ಅನ್ನೋ ಸೌಂಡ್ ಬರುತ್ತೆ. ಕಳ ಅಂತ ಕುದೀತಾ ಇರೋ ಸೌಂಡ್ ಬರುತ್ತೆ. ಸೌಂಡ್ ಬರ್ತಾ ಇರುತ್ತೆ. ಅವಾಗ ನೀರು ಹಾಕಿದ ತಕ್ಷಣ ಆ ಸೌಂಡು ಜೋರಾಗುತ್ತೆ. ಆ ಜೋರಾಗಿ ಸೌಂಡ್ ಆಗಿದ್ದು ಅದು ನಿಲ್ಲಬೇಕು. ಆ ಸೌಂಡ್ ನಿಂತಾದ್ಮೇಲೆ ನಮ್ಮ ತುಪ್ಪ ಚೆನ್ನಾಗಿ ಕಾಯ್ದಿದೆ ಅಂತ. ಅದನ್ನು ಒಂದು ಸ್ಟ್ರೈನರಿಗೆ ತೊಗೊಂಡು ಚೆನ್ನಾಗಿ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ನಮಗೆ ಶುದ್ಧವಾದ ಮನೆಯಲ್ಲಿ ಘಮ ಘಮ ಅನ್ನೋ ತುಪ್ಪ, ಮರಳಾಗಿರೋ ತುಪ್ಪ ರೆಡಿಯಾಗಿರುತ್ತೆ. ಇದನ್ನು ಒಂದು ದಿನ ಬಿಟ್ಟು ತೆಗೆದು ನೋಡಿದ್ರೆ ಫುಲ್ಲು ಮರಳಾಗಿ ತುಪ್ಪ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ಆರಾಮಾಗಿ ಕೊಡ್ಬೋದು. ಯಾವುದೇ ರೀತಿಯ ಕೆಮ್ಮು, ಕಫ, ಶೀತ ಏನೂ ಆಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ.